ಅಭಿಮನ್ಯು ನೋಡೋಕೆನೆ ತುಂಬಾ ಜನ ವೇಟ್ ಮಾಡ್ತಾರೆ. ಮತ್ತಿಗೂಡು ಕ್ಯಾಂಪ್ ನಲ್ಲಿ ಅಭಿಮನ್ಯು ತನ್ನ ಒಂದು ಭದ್ರಾ ಕೋಟೆಯನ್ನ ನಿರ್ಮಿಸಿಕೊಂಡಿದ್ದಾನೆ. ಸದ್ಯಕ್ಕೆ ಕಂಪ್ಲೀಟ್ ಸಿಂಡಿನ ವಾಸನೆ ಅಭಿಮನ್ಯು ನಡ್ಕೊಂಡು ಹೋಗ್ತಾ ಇದ್ರೆ ಮೂಗಿಗೆನೆ ಹೊಡೆಯುತ್ತೆ. ಸೊ ನೋಡ್ತಾ ಇರ್ಬೋದು ಕ್ಯಾಂಪ್ ನ ಸರ್ಕಲ್ ಅಲ್ಲಂತೂ ಅಭಿಮನ್ಯುನ ಕಟ್ಟಾಕ್ತಾರೆ. ಕೇವಲ ಮನೆ ಹತ್ರನೇ ಕಟ್ಟಾಕೋತಾರೆ. ಇನ್ನುಳಿದಂತೆ ಆ ಕ್ಯಾಂಪ್ ಹತ್ರನೇ ಅಲ್ಲೇ ಒಂದು ಸ್ನಾನ ಮಾಡಿಸೋಕೆ ಅಂತ ಜಾಗ ಇದೆ. ಸೊ ಅಲ್ಲೂ ಕೂಡ ಅಭಿಮನ್ಯುನ ಕರ್ಕೊಂಡ್ ಬರ್ತಾರೆ. ಯಾಕಂದ್ರೆ ಬೇರೆ ಬೇರೆ ಆನೆಗಳು ಇರ್ತವೆ, ಸುಮ್ನೆ ಚಾರ್ಜ್ ಮಾಡ್ಬಿಟ್ರೆ ಕಷ್ಟ ಅಂತ ಕಾಡಿನಲ್ಲಿ ಕೆಳಗಡೆ ಕೆರೆ ಇದೆ. ಸೊ ಅಲ್ಲಿಗೆ ಹೋಗಿ ಆನೆನ ಸ್ನಾನ ಮಾಡಿಸ್ಕೊಂಡು ಬರ್ತಾರೆ. ನೋಡ್ತಾ ಇರ್ಬೋದು ಅಭಿಮನ್ಯು ಎಂಟ್ರಿ. ಎಲ್ಲರ ಒಂದು ಗಮನ ಅಭಿಮನ್ಯು ಮೇಲೇನೆ ಇರುತ್ತೆ. ಯಾಕೆಂದ್ರೆ ಅಭಿಮನ್ಯುನ ನೋಡ್ಬೇಕು ಅಂತ ತುಂಬಾ ಜನ ಎಸ್ಪೆಷಲಿ ಹೋಗುವಂತದ್ದು ಮತ್ತಿಗೂಡು ಕ್ಯಾಂಪ್ಗೆ. ಬಟ್ ಈಗ ಅಭಿಮನ್ಯು ಮದದಲ್ಲಿರುವಂತಹ ಕಾರಣ ಅಭಿಮನ್ಯುನ ನೋಡಕ್ಕೆ ಸಾಧ್ಯ ಆಗೋದಿಲ್ಲ. ಲಕ್ ಇದ್ರೆ ಇಲ್ಲಿ ಈ ತರ ನಡ್ಕೊಂಡು ಹೋಗ್ತಿರ್ತಾನೆ, ಆಗ ಕಾಣಿಸ್ತಾನೆ. ಯಾವಾಗ್ಲೂ ಕೂಡ ಕಾಣಿಸಲ್ಲ, ಲಕ್ ಇರ್ಬೇಕು ಅಷ್ಟೇ. ಯಾಕೆಂದ್ರೆ ಆತನ ಒಂದು ದಿನಚರ್ಯ ಬೇರೆ ಬೇರೆ ರೀತಿ ಇರುತ್ತೆ. ಯಾಕೆಂದ್ರೆ ಒಂದ್ಸತಿ ಅಲ್ಲಿ ಒಳಗಡೆ ಕಟ್ಟಾಕಿರುತ್ತೆ, ಒಂದ್ಸತಿ ಮನೆ ಹತ್ರ ಕಟ್ಟಾಕಿರ್ತಾರೆ, ಒಂದ್ಸತಿ ಕಾಡಿಗೆಲ್ಲಾದ್ರೂ ಹೋಗಿರ್ತಾರೆ ಮೇವನ ತರಕ್ಕೆ, ಸೊಪ್ಪನ ತರಕ್ಕೆ. ಸೊ ಹೀಗಾಗಿ ಬೆಳಗ್ಗೆ ಟೈಮ್ ನಲ್ಲಿ ಹೋದ್ರೆ ಅಭಿಮನ್ಯುನ ದೂರದಿಂದ ನೋಡುವಂತ ಸಾಧ್ಯತೆ ಇರುತ್ತೆ. ಅಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾನೆ ಕಾಡೊಳಗಡೆ. ಅಭಿಮನ್ಯುನ ನೋಡ್ತಾ ಇರ್ಬೋದು. ಜನರಿಗೆಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಈ ಅಭಿಮನ್ಯು. AK-47 ಅಂತ ಒಂದು ಬಿರುದು ಬಂದಿದೆ. ಯಾಕೆ ಅಂದ್ರೆ ಆತನ ಒಂದು ಬಿರುಸಿನ ಕಾರ್ಯಾಚರಣೆಯನ್ನ ನೋಡಿ ಹಿರಿಯ ಅಧಿಕಾರಿಗಳು ಇಟ್ಟಿರುವಂತ ಹೆಸರು ಇದು. ಅಭಿಮನ್ಯು ನಿಜವಾಗ್ಲೂ ಇಷ್ಟು ಹೆಸರು ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಒಂದು ಪ್ರಮುಖ ಕಾರಣ, ಒಂದು ಕ್ರೆಡಿಟ್ಸ್ ಅನ್ನ ಕೊಡಬೇಕಾಗಿರುವುದು ವಸಂತ್ ಅವರಿಗೆ. ಜೊತೆಗೆ ಹಿರಿಯ ಪಶುವೈದ್ಯಾಧಿಕಾರಿ ಚಿಟ್ಟಿಯಪ್ಪ ಅವ್ರಿಗೂ ಕೂಡ ಆ ಒಂದು ಟೈಮ್ ನಲ್ಲಿ ಗುರುತಿಸಿ ಈ ಒಂದು ಆನೆಯನ್ನ ಕಾರ್ಯಾಚರಣೆ ದಸರಾ ಅಂತೆಲ್ಲ ಸೆಲೆಕ್ಟ್ ಮಾಡಿ ಅಂದ್ರೆ ಅಖಾಡಕ್ಕೆ ಇಳಿಸಿದ್ದೆ ಡಾಕ್ಟರ್ ಚಿಟ್ಟಿಯಪ್ಪ ಅವರು. ಸೊ ಹಾಗಾಗಿ ಅವರು ಕೂಡ ಈ ಒಂದು ಅಭಿಮನ್ಯು ಸಾಧನೆಯಲ್ಲಿ ಅವ್ರಿಗೂ ಒಂದು ನೇಮನ ಸಲ್ಲಿಸಲೇಬೇಕಾಗುತ್ತೆ. ಸೊ ಒಳ್ಳೊಳ್ಳೆ ಆನೆಗಳು ಮತ್ತಿಗೂಡು ಕ್ಯಾಂಪ್ ನಲ್ಲಿ ಇದಾವೆ. ಆದರೆ ಎಲ್ಲದಕ್ಕೂ ಕೂಡ ಬಾಸ್ ಅನ್ಬೋದು. ಅಂದ್ರೆ ಕಂಪ್ಲೀಟ್ ಏಷ್ಯಾಗೆ ಒಂದು ಬಾಸ್ ಕುಮ್ಕಿ ಆನೆ ಅಂದ್ರೆ ಅಭಿಮನ್ಯು ಮಾತ್ರ. ಹಲವಾರು ಕಾರ್ಯಾಚರಣೆ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಬೇರೆ ಆನೆಗಳು ಕೂಡ ಕಾರ್ಯಾಚರಣೆ ಮಾಡಿದವೆ, ಇಲ್ಲ ಅಂತಲ್ಲ. ಇದಕ್ಕಿಂತ ಮುಂಚೆನೂ ಕೂಡ ಹಳೆ ಆನೆಗಳು ಮಾಡಿದವೆ. ಬಟ್ ಅಭಿಮನ್ಯು ಅಷ್ಟು ಕಾನ್ಫಿಡೆಂಟ್ ಮತ್ತೆ ಧೈರ್ಯಶಾಲಿ, ಮದ ಬಂದಿರುವಂತ ಕಾಡಾನೆ ಜೊತೆ ಗುದ್ದಾಟ ನಡೆಸುವಂತ ಒಂದು ಚಕಚಕ್ಯತೆ ಅದು ಕೇವಲ ಅಭಿಮನ್ಯುಗೆ ಮಾತ್ರ ಬರೋದು. ನೀವು ತಮಿಳ್ನಾಡು ಕುಮ್ಕಿ ಆನೆ ತಗೊಳ್ಳಿ, ಕೇರಳ ಆನೆ ಕುಮ್ಕಿ ಆನೆಗಳನ್ನ ತಗೊಳ್ಳಿ, ಅದನ್ನೆಲ್ಲದನ್ನು ಕೂಡ ಬೀಟ್ ಮಾಡುತ್ತೆ. ಹಿಂದೆ ಹಾಕಿ ಮುಂದೆ ಟಾಪ್ ನಲ್ಲಿ ನಿಲ್ಲುವುದೇ ಈ ಒಂದು ಅಭಿಮನ್ಯು ಆನೆ. ಕೇವಲ ಇನ್ನ 1 ವರ್ಷ ಅಷ್ಟೇ ಮಾತ್ರ ದಸರಾದಲ್ಲಿ ಭಾಗಿಯಾಗೋಕೆ ಸಾಧ್ಯ. ಯಾಕೆಂದ್ರೆ ಅಭಿಮನ್ಯು ರಿಟೈರ್ಮೆಂಟ್ ಏಜ್ ನಲ್ಲಿ ಇದ್ದಾನೆ. ಸೊ ಹಾಗಾಗಿ ಎಲ್ಲೂ ಕೂಡ ಹೆಚ್ಚಾಗಿ ಕಾರ್ಯಾಚರಣೆಗೂ ಕೂಡ ಬಳಸೋದಿಲ್ಲ. ಬಬ್ರುವಾನ ಮತ್ತೆ ರಾಜನ್ ಏನಿದೆ ಆನೆ 2 ವರ್ಷದ ಹಿಂದೆ ಕಾರ್ಯಾಚರಣೆ ಮಾಡಿದ್ರು, ಅದೇ ಲಾಸ್ಟ್. ಅದ್ ಬಿಟ್ರೆ ಎಲ್ಲೂ ಕೂಡ ಮಾಡಿರಲಿಲ್ಲ. ಬಟ್ ಈಗ ಲಾಸ್ಟ್ ವೀಕ್ ಒಂದು ವಿರಾಜಪೇಟೆಯಲ್ಲಿ ಸುಮ್ಮನೆ ಕರ್ಕೊಂಡು ಹೋಗಿರ್ತಾರೆ ಸೇಫ್ಟಿಗೆ. ಮತ್ತೆ 2 ವರ್ಷ ಆಗಿತ್ತಲ್ಲ, ಒಂದು ರೀತಿಯಲ್ಲಿ ಚೇಂಜಸ್ ಇರಲಿ ಅಂದ್ಬಿಟ್ಟು ಅಭಿಮನ್ಯುನ ಮದದಲ್ಲಿದ್ದ ಆದ್ರೂ ಕೂಡ ಕರ್ಕೊಂಡು ಹೋಗಿರ್ತಾರೆ. ಸಾಮಾನ್ಯವಾಗಿ ಮದದಲ್ಲಿಯೇ ಕಾರ್ಯಾಚರಣೆ ಮಾಡಿದ್ವಿ. ಬಬ್ರುವಾನ ಹಿಡಿದಂತ ಟೈಮ್ಲು ಅಭಿಮನ್ಯು ಮದದಲ್ಲಿದ್ದ, ಮತ್ತೆ ರಾಜನ ಹಿಡಿದಂತ ಟೈಮ್ಲು ಕೂಡ ಅಷ್ಟೇ ಮದದಲ್ಲೇ ಇದೆ ಅಭಿಮನ್ಯು. ಕಾರ್ಯಾಚರಣೆನ ಮಾಡ್ತಾನೆ. ಮತ್ತೆ ಅಂಬಾರಿಯನ್ನು ಕೂಡ ಬರ್ತಾನೆ, ಅದರಲ್ಲಿ ಏನು ಪ್ರಾಬ್ಲಮ್. ಯಾಕಂದ್ರೆ ಮಾವುತ ಅವ್ರು ಮೇನ್ ಇರ್ತಾರಲ್ಲ, ಸೊ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಇರುತ್ತೆ. ಅವರು ಕಾನ್ಫಿಡೆನ್ಸ್ ಕೊಟ್ರೆ ಅಧಿಕಾರಿಗಳು ಸಹ ಕಾನ್ಫಿಡೆನ್ಸ್ ಅಲ್ಲಿ ಅವರು ಕೂಡ ಮುಂದೆ ಹೋಗ್ತಾರೆ. ಸೊ ಹೀಗಾಗಿ ಸಖತ್ತಾಗಿದ್ದಾನೆ, ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಇನ್ನ ದಸರಾದಲ್ಲಿ ನೋಡ್ಬೋದು ಅಷ್ಟೇ, ಕಾರ್ಯಾಚರಣೆ ಎಲ್ಲೂ ಕೂಡ ಬಳಸ್ಕೊಳ್ಳೋದಿಲ್ಲ. ಮುಂದೆನೂ ಕೂಡ ಅಷ್ಟೇ, ಕೇವಲ ದಸರಾದಲ್ಲಿ. ಈ ವರ್ಷ 2026ರ ದಸರಾಗೆ ಗಜಾಪಯಣದಿಂದ ಶುರುವಾಗುತ್ತೆ. ಅಭಿಮನ್ಯು ಎಂಟ್ರಿ ಕೊಡ್ತಾನೆ. ಅಷ್ಟೊತ್ತಿಗೆ ಮದ ಸಹ ಕಡಿಮೆ ಆಗಿರುತ್ತೆ. ಇನ್ನ ಟೈಮ್ ಇದೆಯಲ್ಲ, ಇನ್ನ 4 ತಿಂಗಳು ಟೈಮ್ ಇದೆ ಇನ್ನ. ಸೊ ಹೀಗಾಗಿ ಆರಾಮಾಗಿ ಎಲ್ಲರೂ ಜನರು ನೋಡ್ಬೋದು. ಈಗ ಸ್ವಲ್ಪ ಜನ ಹೋಗ್ತಾರೆ ಅಲ್ಲಿ ಮತ್ತಿಗೂಡು ಕ್ಯಾಂಪ್ಗೆ, ಎಸ್ಪೆಷಲಿ ಅಭಿಮನ್ಯುನೇ ನೋಡ್ಬೇಕು ಅಂತ ಹೋಗ್ತಾರೆ. ಇನ್ನು ಉಳಿದಂತ ಜನ ಭೀಮನ್ನೇ ನೋಡ್ಬೇಕು ಅಂತ ಹೋಗ್ತಾರೆ. ಸೊ ಈ ರೀತಿ ಸಪ್ರೇಟ್ ಫ್ಯಾನ್ ಬೇಸ್ ಗಳಿದಾವೆ. ಎಲ್ರಿಗೂ ಅಭಿಮನ್ಯು ಅಂದ್ರೆ ಇಷ್ಟ. ಕೆಲವೊಂದು ಜನರು ನೋಡಿ ಖುಷಿ ಪಡ್ತಾರೆ. ಕ್ಯಾಂಪ್ ನಲ್ಲಿ ಈ ರೀತಿ ನೀರ್ ಕುಡ್ಸೋಕೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ, ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ, ಕಾಡಿಗೆ ಹೋಗಿ ಸೊಪ್ಪೆಲ್ಲವನ್ನು ಕೂಡ ತಗೊಂಡ್ ಬರ್ತಾರೆ. ಅದ್ ಬಿಟ್ರೆ ಮಾವುತ ಮನೆ ಹತ್ರನೇ ಕಟ್ಟಾಕೋತಾರೆ. ಗಮನಿಸ್ತಾ ಇರ್ಬೋದು. ಇದು ಮತ್ತಿಗೂಡು ಕ್ಯಾಂಪ್. ಬೆಳಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ, 10:30 ಕ್ಲೋಸ್ ಆಗುತ್ತೆ. ಇನ್ನು ಸಂಜೆ 4 ಗಂಟೆಗೆ ಓಪನ್ ಆಗುತ್ತೆ, 5:30 ಕ್ಲೋಸ್ ಆಗುತ್ತೆ. ಎಲ್ಲರೂ ಕೂಡ ವಿಸಿಟ್ ಮಾಡ್ಬೋದು. ಗುಣಿಕೊಪ್ಪ ರೋಡ್ ನಲ್ಲಿ ಇರೋದು. ಟಿಕೆಟ್ ತಗೊಂಡೋಗಿ ಆರಾಮಾಗಿ ಎಲ್ಲಾ ಆನೆಗಳನ್ನ ನೋಡ್ಬೋದು, ಫೀಡಿಂಗ್ ಅನ್ನ ಕೊಡ್ಬೋದು. ಒಳ್ಳೊಳ್ಳೆ ಆನೆಗಳಿದಾವೆ. ಅಶೋಕ, ಭುವನೇಶ್ವರಿ, ಚಾಮುಂಡೇಶ್ವರಿ, ಆಮೇಲೆ ರೋಹಿತ್, ಈಗ ಗಜೇಂದ್ರ ಕೂಡ ಸೇರ್ಕೊಂಡಿರುವಂತದ್ದು, ಮತ್ತೆ ಶ್ರೀಕಂಠ, ಭೀಮ, ಮತ್ತೆ ನಮ್ಮ ಸಾರಾ ಮಾರ್ಟಿನ್ ಅಲಿಯಾಸ್ ಪಾರ್ಥ, ಒಳ್ಳೊಳ್ಳೆ ಆನೆಗಳಿದಾವೆ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಮುಂಚೆ ಏಕಲವ್ಯ ಮಹೇಂದ್ರ ಕೂಡ ಇದೇ ಕ್ಯಾಂಪ್ ನಲ್ಲಿ ಇದ್ದು ಬೇರೆ ಕ್ಯಾಂಪ್ಗೆ ಶಿಫ್ಟ್ ಆಗುತ್ತೆ. ಮಹೇಂದ್ರ ಬಳ್ಳೆಗೆ ಹೋದ್ರೆ ಏಕಲವ್ಯ ಭೀಮನಕಟ್ಟೆಗೆ ಶಿಫ್ಟ್ ಆಗಿರುವಂತದ್ದು. ಈಗ ಭೀಮನಕಟ್ಟೆಯಿಂದ ಸರಳ ಮತ್ತೆ ಇನ್ನೊಂದು ಆನೆ ಸಹ ಬಂದಿದೆ.
ಸೊ ಅದನ್ನು ಕೂಡ ನೋಡ್ಬೋದು. ಬೇಗ ವಿಸಿಟ್ ಮಾಡಿ ಮತ್ತಿಗೋಡು ಕ್ಯಾಂಪ್ಗೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದ್ರಲ್ಲಿ ವೀಕೆಂಡ್ ತುಂಬಾನೇ ಜನ ಇರ್ತಾರೆ ಅಲ್ಲಿ ಆನೆಗಳನ್ನ ನೋಡ್ಬೇಕು ಅಂತ. ದುಬಾರೆಲ್ಲೇ ಜಾಸ್ತಿ ಜನ, ಮತ್ತಿಗೋಡು ಕ್ಯಾಂಪಿಂದ ದುಬಾರೆ ಕ್ಯಾಂಪ್ಗೆ ಜಾಸ್ತಿ ಜನ ಹೋಗ್ತಾರೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳಿದಾವೆ, ರಿವರ್ ರಾಫ್ಟಿಂಗ್ ಎಲ್ಲವನ್ನು ಕೂಡ ಮಾಡ್ಬೋದು. ಅಲ್ಲೂ ಕೂಡ ಜಾಸ್ತಿ ಆನೆಗಳು, 20-25 ಆನೆಗಳಿದಾವಲ್ಲ, ಸೊ ಅಲ್ಲೂ ಕೂಡ ನೋಡ್ಬೋದು. ಎಲ್ಲ ಆನೆಗಳನ್ನು ಕೂಡ ಒಟ್ಟಿಗೆ ಕಟ್ಟಾಕಿರ್ತಾರೆ. ಸೊ ಇದು ಕಂಪ್ಲೀಟ್ ಕಾಡಾದಂತ ಕಾರಣ ಸೊ ಒಂದೊಂದ್ಸತಿ ಆನೆಗಳನ್ನ ಕರ್ಕೊಂಡ್ ಬರೋದು, ಯಾಕಂದ್ರೆ ಅಲ್ಲಿ ಮೇವಾಗಿರ್ಬೋದು ಎಲ್ಲದಕ್ಕೂ ಕೂಡ ಕರ್ಕೊಂಡು ಹೋಗುತ್ತೆ. ಒಂದು ಆನೆಗಳಿಗೆ ಮದಗಳು ಬಂದಿರುತ್ತೆ. ಸೊ ಹಾಗಾಗಿ ಅಂತ ಆನೆಗಳನ್ನ ಇಲ್ಲಿ ಸರ್ಕಲ್ ನಲ್ಲಿ ನಿಲ್ಸೋದಿಲ್ಲ. ಅಭಿಮನ್ಯುನ ನೋಡ್ಬೇಕು ಅಂದ್ರೆ ಮತ್ತಿಗೋಡಿಗೆ ಹೋಗ್ಬೇಕಾಗುತ್ತೆ. ಇನ್ನುಳಿದಂತೆ ಮೈಸೂರಿನಲ್ಲಿ ನೋಡ್ಬೋದು, ಗಜಪಯಣದಿಂದ ಶುರುವಾಗುತ್ತೆ. ಗಜಪಯಣ ಏನು ಗೇಟ್ ಇದೆ, ನಾಗರೋಳ ಗೇಟ್, ಸೊ ಅಲ್ಲಿ ಗಜಪಯಣ ಮಾಡುವಂಥದ್ದು. ಸೊ ಅಲ್ಲೂ ಕೂಡ ಜನರು ಕೂಡ ಬಂದು ನೋಡ್ತಾರೆ. ಅದಾದ ಬಳಿಕ ಮೈಸೂರಿಗೆ ಆಗಮಿಸಿ ಮೈಸೂರು ಪ್ಯಾಲೇಸ್ ಅಲ್ಲೂ ಕೂಡ ಒಂದು ದೊಡ್ಡ ಫಂಕ್ಷನ್ ಅನ್ನ ಮಾಡ್ತಾರೆ. ನಿಮ್ಗೂ ಕೂಡ ಇಷ್ಟನ ಅಭಿಮನ್ಯು AK-47 ಕಾರ್ಯಾಚರಣೆಗೆ ಅಂತ ಹೇಳಿದ್ರೆ ಹಿಂದೆ ಸರಿಯುವಂತ ಮಾತೇ ಇಲ್ಲ. ಎಂತೆಂತ ಕಾರ್ಯಾಚರಣೆ ಮಾಡಿದಾನೆ. ಒಳ್ಳೊಳ್ಳೆ ಹುಲಿ ಕ್ಯಾಪ್ಚರ್ ಸಹ ಆಗಿದೆ. ಒಳ್ಳೊಳ್ಳೆ ಕುಮ್ಕಿ ಆನೆಗಳನ್ನ ಈಗ ತಯಾರು ಮಾಡಿರೋದೇ ಅಭಿಮನ್ಯು ಅಂತ ಹೇಳ್ಬೋದು. ಅಭಿಮನ್ಯು ಸಾರಥ್ಯದಲ್ಲೇ ಈ ಎಲ್ಲ ಆನೆಗಳನ್ನ ಹಿಡಿದಿರೋದು, ರೆಡಿ ಮಾಡಿರೋದು. ಸೊ ಹಾಗಾಗಿ ಎಲ್ರಿಗೂ ಕೂಡ ಇಷ್ಟ ಮತ್ತೆ ಗೌರವ ಜಾಸ್ತಿ. ಬೇರೆ ಬೇರೆ ಸ್ಟೇಟ್ನವರು ಕೂಡ ಅಭಿಮನ್ಯುನ ನೋಡಿ ಇಷ್ಟ ಪಡ್ತಾರೆ. ಅದಕ್ಕೆ ಕಾರಣ ತಮ್ಮೆಲ್ರಿಗೂ ಕೂಡ ಗೊತ್ತು, ಆತನ ಒಂದು ಕಾರ್ಯಾಚರಣೆ ಲೆವೆಲ್. ಯಾವ ಕಾಡಾನೆ ಬಂದ್ರು ಕೂಡ ಹೆದರೋದಿಲ್ಲ. ಮುಂಚೆ ಎಲ್ಲ ಈ ಲಿಫ್ಟಿಂಗ್ ಪ್ರೊಸೆಸ್ ಇರ್ತಾ ಇರ್ಲಿಲ್ಲ. ಆನೆಗಳನ್ನ ಲಾರಿಗೆ ನೂಕ್ಬೇಕು ಮುಖ ಕೊಟ್ಟು. ಆಗ ನೂಕುವಂತ ಕೆಲಸವನ್ನೇ ಮಾಡ್ತಿದ್ದು ನಮ್ಮ ಅಭಿಮನ್ಯು ಎಂಟ್ರಿ ಕೊಟ್ರೆ ಅಲ್ಲಿ ಸೂಪರ್ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು. ಪ್ರತಿದಿನ ಅಲ್ಲಿ ಆನೆಗಳಿಗೆ ರೇಷನ್ ಕೊಡ್ತಾರೆ, ಮುದ್ದೆ ಮಾಡಿರ್ತಾರೆ ಅಲ್ಲಿ, ಕಂಪ್ಲೀಟ್ ಕಾಳುಗಳನ್ನೆಲ್ಲವೂ ಕೂಡ ಮಿಕ್ಸ್ ಮಾಡಿ. ಅದ್ ಬಿಟ್ರೆ ಹುಲ್ಲು ಭತ್ತ ಕೊಡ್ತಾರೆ, ಅದ್ ಬಿಟ್ರೆ ಸೊಪ್ಪುಗಳನ್ನ ಕೊಡ್ತಾರೆ ಟೈಮ್ ಟು ಟೈಮ್ ಆನೆಗಳಿಗೆ. ಯಾಕೆಂದ್ರೆ ಮೊದ್ಲು ಮಾವುತರು ತಾವು ತಿಂಡಿ ತಿಂತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆನೆಗಳಿಗೆ ಫಸ್ಟ್ ಫೀಡಿಂಗ್ ಅನ್ನ ಕೊಡ್ತಾರೆ. ನೀವೇ ನೋಡ್ತಿರ್ಬೋದು, ಅಭಿಮನ್ಯುಗೆ ಮುದ್ದೆನ ಕೊಡ್ತಾ ಇದ್ದಾರೆ, ಗಮನಿಸ್ತಾ ಇರ್ಬೋದು. ಅಭಿಮನ್ಯು ಮುದ್ದೆನ ತಿಂದು ವಾಪಸ್ಸು ಮನೆ ಹತ್ರ ಕಟ್ಟಾಕ್ತಾರೆ, ಅಲ್ಲಿಗೆ ಹೊರಡ್ತಾನೆ. ಪ್ರತಿ ದಿವಸ ಅಭಿಮನ್ಯುಗೆ ಸ್ನಾನ ಮಾಡಿಸ್ತಾರೆ. ಯಾವ ರೀತಿ ಮದ ಬಂದಿದೆ ಅಂದ್ರೆ ನಿಜವಾಗ್ಲು ಎಲ್ಲಾ ಆನೆಗಳಿಗೂ ಕೂಡ ಅಷ್ಟೇನೆ. ಮದ ಬಂದ್ರೆ ಸಿಂಡಿನ ವಾಸನೆ ಮೂಗಿಗೆ ಹೊಡೆಯುತ್ತೆ ಅಕ್ಕಪಕ್ಕ ಹೋದ್ರೆ. ಆದ್ರೆ ಆನೆಗಳು ಬೇರೆ ಬೇರೆ ಆನೆಗಳು ಇರ್ತವೆ, ಅದಕ್ಕೆ ತುಂಬಾ ದೂರದಿಂದಲೇ, ಸುಮಾರು 1-2 ಕಿಲೋಮೀಟರ್ ದೂರದಿಂದಲೇ ಸೆನ್ಸ್ ಆಗ್ಬಿಡುತ್ತೆ. ಹಾಗಾಗಿ ಮದ ಇರುವಂತ ಆನೆಗಳ ಹತ್ರ ಬೇರೆ ಯಾವ ಆನೆಗಳು ಕೂಡ ಬರೋದಿಲ್ಲ, ಮುಖಾಮುಖಿ ಆಗೋದು ಸಹ ಇಲ್ಲ, ಹೆದರುತ್ತವೆ. ಅಭಿಮನ್ಯು ಕಟ್ಟಾಕಿದ್ರೆ ನೀವು ನೋಡಿರ್ಬೋದು ಹಲವಾರು ವಿಡಿಯೋಗಳಲ್ಲಿ ಯಾವ ರೀತಿ ಕೋಪ ಮಾಡ್ಕೋತಾನೆ. ಅದಕ್ಕೆ ಅಭಿಮನ್ಯುನ ಕ್ಯಾಪ್ಟನ್ ಲೆಜೆಂಡ್ AK-47 ಅಂತ ಕರೀತಾರೆ. ಈ ಬಾರಿಯೂ ಕೂಡ ನೆಕ್ಸ್ಟ್ ಲೆವೆಲ್ ಆಗಿ ಕಾರ್ಯಾಚರಣೆ ಇಲ್ಲವಾದಂತ ಕಾರಣ ದಸರಾದಲ್ಲಿ ಅಭಿಮನ್ಯುನ ನೋಡಕ್ಕೆ ಸಾಧ್ಯ. ಜನ ಸಾಗರ ಸೇರ್ತಾರೆ. ಲಾಸ್ಟ್ ಇಯರ್ ನೀವು ನೋಡಿರ್ಬೋದು ಎಷ್ಟೊಂದು ಕ್ರೌಡ್ ಇತ್ತು. ಅಭಿಮನ್ಯುನ ಮತ್ತೆ ಇನ್ನಿತರೆ ದಸರಾ ಆನೆಗಳನ್ನ ನೋಡ್ಬೇಕು, ತಾಲೀಮನ್ನ ನೋಡ್ಬೇಕು ಅಂದ್ರೆ ಜನ ಸಾಗರ ಸೇರೋರು. ಅದೇ ರೀತಿ ಈ ವರ್ಷನೂ ಕೂಡ, ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕ್ರೇಜ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಡಿಯೋ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಬರ್ತಾರೆ, ಅಭಿಮನ್ಯು ಟೀಮ್ ನ ನೋಡ್ತಾರೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ಮೈಸೂರು ದಸರಾ ಅಂತ ಬಂದ್ರೆ ಆಕರ್ಷಣೆ ಆನೆಗಳು, ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಬಹಳಷ್ಟು ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಗಜಪಯಣದಿಂದ ಶುರುವಾಗುವಂತ ಒಂದು ಚಾಲನೆ ಅಭಿಮನ್ಯು ಮೈಸೂರಿಗೆ ಆಗಮಿಸೋದು. ಬಹಳಷ್ಟು ಈ ಸತಿನೂ ಕೂಡ ಕಂಪ್ಲೀಟ್ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಲಾಸ್ಟ್ ಇಯರ್ ನೋಡಿರ್ಬೋದು ಎಷ್ಟರ ಮಟ್ಟಿಗೆ ಟೈಟ್ ಸೆಕ್ಯೂರಿಟಿ ಇತ್ತು ಅಂತ. ಈಗ ಕ್ರೇಜ್ ಜಾಸ್ತಿ ಇರೋದು. ಮುಂಚೆ ಎಲ್ಲ ಜನನೇ ಇರ್ತಾ ಇರ್ಲಿಲ್ಲ, ನೋಡಕ್ಕೇನು ಬರ್ತಾನೆ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದ್ 2-3 ವರ್ಷದಿಂದ ತುಂಬಾನೇ ಕ್ರೇಜ್ ಕ್ರಿಯೇಟ್ ಆಗಿದೆ. ಅಭಿಮನ್ಯು ಟೀಮ್ ಮೇಲೆ ಅಷ್ಟೊಂದು ಪ್ರೀತಿಯು ಕೂಡ ತೋರಿಸ್ತಾರೆ ಎಲ್ಲ ಜನರು, ಅಭಿಮಾನಿಗಳು. ಕೆಲವೊಂದಿಷ್ಟು ಜನರಿಗೆ ಅಭಿಮನ್ಯುನ ಹತ್ತಿರದಿಂದ ನೋಡ್ಬೇಕು, ಮುಟ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಬಟ್ ಆ ತರ ಎಲ್ಲ ಅನುಮತಿ ಅವರು ಕೊಡೋದಿಲ್ಲ. ಅಧಿಕಾರಿಗಳು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಆನೆನ ದೂರದಿಂದ ನೋಡ್ಬೋದು. ಕ್ಯಾಂಪ್ ನಲ್ಲಿ ಸರ್ಕಲ್ ನಲ್ಲಿ ನಿಂತಿರುವಂತ ಆನೆಗಳಿಗೆ ಫೀಡಿಂಗ್ ಅನ್ನ ಕೊಡ್ಬೋದು ಅಷ್ಟೇ, ಅದ್ ಬಿಟ್ರೆ ಏನು ಕೂಡ ಮಾಡಕ್ ಆಗೋದಿಲ್ಲ. ದಸರಾದಲ್ಲಿಯೂ ಸಹ ಅಷ್ಟೇ, ದೂರದಲ್ಲಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೋದು. ಸೊ ಒಟ್ಟಾರೆ ಅಭಿಮನ್ಯುವಿನ ಭದ್ರಕೋಟೆ ಈಗ ಗಜೇಂದ್ರ ಸಹ ಆಗಮಿಸಿದ್ದಾನೆ. ಗಜೇಂದ್ರ ಸುಮಾರು 4 ದಿವಸಗಳಾಯಿತು ಮತ್ತಿಗೋಡು ಕ್ಯಾಂಪ್ಗೆ ಬಂದು. ಮಾನ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಆದೇಶ ಮೇರೆಗೆ ಗಜೇಂದ್ರನನ್ನು ಸಹ ಮತ್ತಿಗೋಡಿಗೆ ಶಿಫ್ಟ್ ಮಾಡ್ತಾರೆ. ಎಲ್ರಿಗೂ ಕೂಡ ಖುಷಿಯಾಗಿದೆ. ಈಗ ಹಲವಾರು ಜನ ಗಜೇಂದ್ರನನ್ನ ನೋಡಕ್ಕೆ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಅದು ಕೂಡ ಸೀನಿಯರ್ ಮೋಸ್ಟ್ ಟಾಪ್ ದಸರಾ ಆನೆ ಅಲ್ವಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಖುಷಿ ಇದೆ, ಗಜೇಂದ್ರನನ್ನ ನೋಡ್ತಾ ಇದ್ದಾರೆ.